ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಸೊ ಈಗ ಈ ಒಂದು ವಿಡಿಯೋದಲ್ಲಿ ದಿನಾಂಕ ಫೆಬ್ರವರಿ 7 ಮತ್ತು ಫೆಬ್ರವರಿ 8, 2026ರಂದು ನಡೆದಂತಹ CTET ಪರೀಕ್ಷೆಯ ಫಲಿತಾಂಶ ರಿಸಲ್ಟ್ ಇವತ್ತು ಪ್ರಕಟಗೊಂಡಿದೆ. ಸೊ ಹಾಗಾದರೆ ನೀವು ಇನ್ನೂ ಆ ಒಂದು ರಿಸಲ್ಟನ್ನು ನಿಮ್ಮ ಅಂಕಪಟ್ಟಿಯನ್ನು ಚೆಕ್ ಮಾಡ್ಕೊಂಡಿಲ್ಲ ಅಂತಂದರೆ ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೆ ಬೇರೆ ಬೇರೆ ಕೆಟಗರಿಗೆ ಈ ಒಂದು CTET ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟಿದೆ ಅದನ್ನು ಸಹ ನೋಡೋಣ. ಆಮೇಲೆ ಈ CTET ಎಕ್ಸಾಮ್ ಪಾಸ್ ಆದಮೇಲೆ ಈ ನೀವು ಎಲ್ಲೆಲ್ಲಿ ಜಾಬ್ಗೆ ಅಪ್ಲೈ ಮಾಡ್ಬೋದು ಅದನ್ನು ಸಹ ನೋಡೋಣ. ಹಾಗೆ ಸರ್ಟಿಫಿಕೇಟ್ ಯಾವಾಗ ಬರುತ್ತೆ, CTET ಸರ್ಟಿಫಿಕೇಟ್ ಯಾವಾಗ ಬರುತ್ತೆ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಆನಂತರ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು CTET ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿಜ್ಞಾನ ಹಾಗೂ ಗಣಿತ ವಿಷಯಗಳ ಕ್ಲಾಸಸ್ಗಳ ವಿಡಿಯೋಗಳನ್ನು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಆ ಒಂದು ವಿಡಿಯೋಗಳ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಗೂ ಕಮೆಂಟ್ನಲ್ಲಿ ಪಿನ್ ಮಾಡಿರ್ತೇನೆ. ನೀವು ಈ ಮುಂದೆ ಬರುವಂತಹ CTET ಎಕ್ಸಾಮ್ಗೆ ತಯಾರಿ ನಡೆಸಿದರೆ ಆ ಒಂದು ವಿಡಿಯೋಗಳು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಇರುವಂತಹ ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ ಬ್ರೌಸರ್ ಆಗಿರ್ಬೋದು, ಅದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಕಾಣುತ್ತಿರುವಂತಹ ಸರ್ಚ್ ಬಾರ್ನಲ್ಲಿ ಜಸ್ಟ್ CTET ಅಂತ ಸರ್ಚ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಓಕೆ, ಸೊ ಇದಾದಮೇಲೆ ನಿಮಗೆ ಮೊದಲನೇ ಲಿಂಕ್ ಬರುತ್ತೆ, ಏನು ಅಂತಂದರೆ CTET.nic.in ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಕ್ಲಿಕ್ ಮಾಡಿದ ಮೇಲೆ ನೀವು ಇಲ್ಲಿ ನೋಡ್ಬೋದು ಸೆಂಟರ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ CTET Feb 2026 ರಿಸಲ್ಟ್ ಅಂತ ಏನು ಕಾಣಿಸುತ್ತೆ ನಿಮಗೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಇದಾದ ಮೇಲೆ ಸೊ ಇಲ್ಲಿ ಏನು CTET Feb 2026 ರಿಸಲ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಎಂಟರ್ ಯುವರ್ ರೋಲ್ ನಂಬರ್ ಅಂತ ಇದೆ. ಓಕೆ, ಸೊ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ನಿಮ್ಮ ರೋಲ್ ನಂಬರ್ ಕಾಣಿಸುತ್ತೆ. ಆ ಒಂದು ರೋಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಒಂದು ವೇಳೆ ನಿಮ್ಮ ಹತ್ರ ರೋಲ್ ನಂಬರ್ ಇಲ್ಲ ಅಥವಾ ಹಾಲ್ ಟಿಕೆಟ್ ಎಲ್ಲೋ ಮರ್ತಿದ್ದೀರಾ, ಎಲ್ಲೋ ಇಟ್ಟು ಮರ್ತಿದ್ದೀರಾ ಅಂತಂದರೆ, ಒಂದು ವೇಳೆ ನಿಮ್ಮ ಹತ್ರ ಅಪ್ಲಿಕೇಶನ್ ಹಾಕಿದಂತಹ ಅಪ್ಲಿಕೇಶನ್ ಫಾರ್ಮ್ ಇದ್ದರೆ ಆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಇಟ್ಕೊಂಡು ನೀವು ಏನು ನಿಮ್ಮ ರೋಲ್ ನಂಬರನ್ನು ಪಡೆದುಕೊಳ್ಬೋದು. ಜಸ್ಟ್ ಈ ರೀತಿ ಏನು ಮೊದಲನೇ ಏನು ಇಂಟರ್ಫೇಸ್ ಬಂದಿತ್ತು ಅಲ್ಲಿಗೆ ಬಂದಿದೆ. ನಾನೀಗ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಓಕೆ, ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ನಿಮಗೆ ಅಡ್ಮಿಟ್ ಕಾರ್ಡ್ ಅಂತ ಇದೆ, ಹೌದಾ? ಸೊ ಅಡ್ಮಿಟ್ ಕಾರ್ಡ್ ಫಾರ್ CTET 2026 ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಓಕೆ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಿಮ್ಮ ಹತ್ರ ಇದ್ದರೆ ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಿ, ನಿಮ್ಮ ಪಾಸ್ವರ್ಡ್ ನೀವೇನು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅಪ್ಲಿಕೇಶನ್ ಹಾಕುವಾಗ ಆ ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಳ್ಳಿ. ಆಮೇಲೆ ಈ ಕ್ಯಾಪಚಾವನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಆ ನಂತರ ಈ ಒಂದು ಚೆಕ್ ಬಾಕ್ಸ್ ಟಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ರೋಲ್ ನಂಬರ್ ನಿಮಗೆ ಸಿಗುತ್ತೆ. ಓಕೆ, ಒಂದು ವೇಳೆ ನಿಮ್ಮ ಹತ್ರ ಅಪ್ಲಿಕೇಶನ್ ನಂಬರೂ ಇಲ್ಲ ಅಂತಂದರೆ ನಿಮ್ಮ ಇಮೇಲ್ ಐ ಡಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಮೇಲ್ ಐ ಡಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಈ ಒಂದು ಅಪ್ಲಿಕೇಶನ್ ಹಾಕಿದ ತಕ್ಷಣ ಒಂದು ಏನು ನೋಟಿಫಿಕೇಷನ್ ಅಥವಾ ಒಂದು PDF ಸೆಂಡ್ ಮಾಡಿರ್ತಾರೆ, ಅದರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ನೀವು ತೆಗೆದುಕೊಳ್ಬೋದು. ಓಕೆ, ಸೊ ಇದೆಲ್ಲ ಆದಮೇಲೆ ಏನು ಸಬ್ಮಿಟ್ ಅಂತ ಕೊಡ್ತೀರಾ, ಆವಾಗ ನಿಮಗೆ ಈ ರೀತಿಯಾದಂಥ ಒಂದು ಮಾರ್ಕ್ಸ್ ಕಾರ್ಡ್ ಅಥವಾ ಮಾರ್ಕ್ಸ್ ಸ್ಟೇಟ್ಮೆಂಟ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮ ರೋಲ್ ನಂಬರ್ ಹಾಗೆ ಕ್ಯಾಂಡಿಡೇಟ್ ನೇಮ್ ಎಲ್ಲ ಇದೆ. ನಾನು ಇಲ್ಲಿ ಹೈಡ್ ಮಾಡಿದ್ದೇನೆ. ಓಕೆ, ಕ್ಯಾಟಗರಿ ನೋಡೋಣ, OBC NCL. ಓಕೆ, ಈ ವಿದ್ಯಾರ್ಥಿ OBC ಕ್ಯಾಟಗರಿಗೆ ಸಂಬಂಧಿಸಿದಂಥವರು. ಓಕೆ, ಮಾರ್ಕ್ಸನ್ನು ಇಲ್ಲಿ ಈ ರೀತಿಯಾಗಿ ಕೊಟ್ಟಿರ್ತಾರೆ. ಓಕೆ, ಚೈಲ್ಡ್ ಡೆವಲಪ್ಮೆಂಟ್ಗೆ, ಮ್ಯಾಥಮೆಟಿಕ್ಸ್ಗೆ, ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಈ ರೀತಿ ಕೊಟ್ಟಿರ್ತಾರೆ. ಓಕೆ, ಇಲ್ಲಿ ನೋಡ್ಬೋದು ನೀವು ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದಾರೆ ಅಂತ ನೋಡೋದಾದರೆ ಈ ವಿದ್ಯಾರ್ಥಿ 82 ಔಟ್ ಆಫ್ 150 ಅಂತ ಇದೆ. ಅಂದರೆ ಜಸ್ಟ್ ಬಾರ್ಡರ್ ಲೈನ್ನಲ್ಲಿ ಈ ಒಂದು ವಿದ್ಯಾರ್ಥಿ ಪಾಸ್ ಆಗಿರುವಂಥದ್ದು, ಕ್ವಾಲಿಫೈ ಆಗಿರುವಂಥದ್ದು. ಓಕೆ, ಸೊ ಇಲ್ಲಿ ನೋಡಿದ್ದಾರೆ ನೋಟ್ ಬಿಲೋ 1 ಅಂತ ಹೇಳಿದ್ದಾರೆ, ಸಿ ನೋಟ್ ಬಿಲೋ 1 ಅಂತ. ಸೊ ನೋಡೋದಾದರೆ ಕ್ಯಾಂಡಿಡೇಟ್ ಸೆಕ್ಯೂರಿಂಗ್ 60% ಮಾರ್ಕ್ಸ್ ಆ್ಯಂಡ್ ಅಬೋವ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ CTET ಕ್ವಾಲಿಫೈಡ್ ಅಂತ ಇದೆ. ಓಕೆ, ಇದು ಯಾರಿಗೆ? ಜನರಲ್ ವಿದ್ಯಾರ್ಥಿಗಳಿಗೆ, ಜನರಲ್ ಕ್ಯಾಟಗರಿಗೆ ಸಂಬಂಧಿಸಿದಂತಹ ವಿದ್ಯಾರ್ಥಿಗಳಿಗೆ 60% ಅಂದರೆ 90 ಅಂಕಗಳಾಗುತ್ತೆ, ಹೌದಾ? 90 ಮಾರ್ಕ್ಸ್. ಬಟ್ ಇವರು 82 ತೊಗೊಂಡಿದ್ದಾರೆ. ಅಂದರೆ OBC ಕ್ಯಾಟಗರಿಗೆ ಸೇರಿರೋದ್ರಿಂದ 82 ತೆಗೆದರೂ ಕೂಡ ಪಾಸ್ ಆಗುತ್ತೆ, ಹೌದಾ? ಹಾಗಾದರೆ ಬೇರೆ ಬೇರೆ ಕ್ಯಾಟಗರಿಗೆ ಎಷ್ಟೆಷ್ಟು ಅಂಕಗಳನ್ನ ನೀವು ತೆಗೆದುಕೊಳ್ಬೇಕು ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಈ ಒಂದು CTET ಪರೀಕ್ಷೆ ಒಟ್ಟಾರೆಯಾಗಿ 150 ಅಂಕಗಳಿಗೆ ಈ ಒಂದು ಪರೀಕ್ಷೆ ನಡೆದಿರುತ್ತೆ. ಜನರಲ್ ಕ್ಯಾಟಗರಿಗೆ ಸಂಬಂಧಿಸಿದರೆ 90 ಅಂಕಗಳನ್ನ ತೆಗೆದುಕೊಳ್ಬೇಕು, 150 ಅಂಕಗಳಿಗೆ 60% ಆಗುತ್ತೆ. ಅದೇ ರೀತಿ OBCಗೆ ಸೇರಿದರೆ 82,
ಓಕೆ. ಆ್ಯಕ್ಚುಲಿ OBC, SC ಕ್ಯಾಟಗರಿ, ST ಕ್ಯಾಟಗರಿ ಮತ್ತು PWD ಕ್ಯಾಟಗರಿ ಸೇರಿದರೆ 55% ಅಂತ ಆಗುತ್ತೆ. ಓಕೆ. 150ಕ್ಕೆ 55% ಅಂತ ನೀವು ತೆಗೆದುಕೊಂಡ್ರೆ ಎಷ್ಟಾಗುತ್ತೆ ಅಂತ ನೋಡೋದಾದರೆ ಆ್ಯಕ್ಚುಲಿ ಇದು 82.5 ಆಗುತ್ತೆ. ಓಕೆ, 82.5. ಬಟ್ 82 ಆದರೂ ಸಹ ಕನ್ಸಿಡರ್ ಮಾಡುತ್ತಾರೆ, ನಿಮಗೆ ಈ ಒಂದು ಸರ್ಟಿಫಿಕೇಟ್ಗಳನ್ನ ಕೊಡ್ತಾರೆ. ಓಕೆ. ಆನಂತರ ಈ ಒಂದು ಏನು CTET ಎಕ್ಸಾಮ್ ಕ್ವಾಲಿಫೈ ಆದರೆ ನೀವು ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು ಜಾಬ್ಗೆ ಅಂತ ನೋಡೋದಾದರೆ, ಸೊ ನೋಡ್ಬೋದು ನೀವಿಲ್ಲಿ ಯಾವುದೆಲ್ಲ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್, ಫಾರ್ ಎಕ್ಸಾಂಪಲ್ ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ಸ್ ಅಂತ ಇರುತ್ತೆ, KVS, ಅಲ್ಲಿ ನೀವು ಅಪ್ಲೈ ಮಾಡ್ಬೋದು PRT ಮತ್ತು TGT ಶಿಕ್ಷಕರಾಗಿ. ಆಮೇಲೆ ನವೋದಯ ವಿದ್ಯಾಲಯ ಶಾಲೆಗಳಿಗೆ ಬರ್ತವೆ, NVS ಅಂತ ಸೆಂಟ್ರಲ್ ಗೌರ್ಮೆಂಟ್ದು, ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ಆಮೇಲೆ EMRS, ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂತ ಬರ್ತವೆ, ಮೊನ್ನೆ ಈ ಒಂದು ಎಕ್ಸಾಮ್ ಸಹ ಆಗಿತ್ತು. ಸೊ ಅಲ್ಲಿ ನೀವು PRT, TGT ಆಮೇಲೆ ಹಾಸ್ಟೆಲ್ ವಾರ್ಡ್ಗೆ ಸಂಬಂಧಿಸಿದಂತೆ ಅಪ್ಲೈಯನ್ನು ಮಾಡ್ಬೋದು. ಅದೇ ರೀತಿ CBSE ಅಫಿಲಿಯೇಟೆಡ್ ಪ್ರೈವೇಟ್ ಸ್ಕೂಲ್ಸ್. ಓಕೆ. ಸೊ CBSE ಸ್ಕೂಲ್ಗಳು ಇರ್ತಾವಲ್ವ, ಅಲ್ಲಿ ಈ ಒಂದು CTET ಏನು ಸರ್ಟಿಫಿಕೇಟನ್ನು ಕನ್ಸಿಡರ್ ಮಾಡ್ತಾರೆ, ವ್ಯಾಲ್ಯೂ ಕೊಡ್ತಾರೆ. ಓಕೆ. ಆ ನಂತರ ಇಲ್ಲಿ ನೋಡ್ಬೋದು, CTET ಪಾಸ್ ಮಾಡಿದರೆ ನೇರವಾಗಿ ಕೆಲಸ ಸಿಗುವುದಿಲ್ಲ, ಶಿಕ್ಷಕರ ನೇಮಕಾತಿ ಪ್ರಕಟಣೆ ಬಂದಾಗ ಅರ್ಜಿಯನ್ನು ಹಾಕಬೇಕು. ಹೌದಾ? ಜಸ್ಟ್ ಇದೊಂದು ಕ್ವಾಲಿಫೈಯಿಂಗ್ ಅಂತ. ಓಕೆ, ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಇದು. ಓಕೆ. ಸೊ ಮತ್ತು ಈ ಒಂದು ಕರ್ನಾಟಕದಲ್ಲಿ ಇದನ್ನು ಅಕ್ಸೆಪ್ಟ್ ಮಾಡ್ತಾರಾ, ಕನ್ಸಿಡರ್ ಮಾಡ್ತಾರಾ ಅಂತ ನೀವು ನೋಡೋದಾದರೆ ಎಸ್, ಈ ಒಂದು CTET ಅಂಕಪಟ್ಟಿಯನ್ನು ಸಹ ಅಕ್ಸೆಪ್ಟ್ ಮಾಡ್ತಾರೆ. ಓಕೆ. ಸೊ ಇದಿಷ್ಟು ನೀವು ಎಲ್ಲೆಲ್ಲಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡುವುದು ಅಂತ ಆಯಿತು. ಅದೇ ರೀತಿಯಾಗಿ ಈ ಸರ್ಟಿಫಿಕೇಟ್ ಯಾವಾಗ ಬರುತ್ತೆ ಅಂತ ನೋಡೋದಾದರೆ, ಓಕೆ, ನೀವು ನೋಡ್ಕೋಬೇಕು ಏನಂತಂತಂದರೆ ಈ ಒಂದು ಸರ್ಟಿಫಿಕೇಟ್, ಓಕೆ, ಜಸ್ಟ್ ನಿಮಗೆ ಇದೇ ರೀತಿ ಮಾರ್ಕ್ಸ್ ಕಾರ್ಡ್ ಬಂದಿರೋದೆ. ಹೌದಾ? ಆ ಸರ್ಟಿಫಿಕೇಟನ್ನು ಯಾವಾಗ ಕೊಡ್ತಾರೆ ಅಂತಂದರೆ ಇನ್ನೊಂದು 15ರಿಂದ ಈ ಒಂದು 20 ದಿನಗಳ ಒಳಗೆ ನಿಮಗೆ ಈ ಒಂದು ಸರ್ಟಿಫಿಕೇಟ್ ಸಿಗುವಂಥದ್ದು. ಎಲ್ಲಿ ಸಿಗುತ್ತೆ ಅಂತಂದರೆ ಡಿಜಿಲಾಕರ್. ಓಕೆ, ಡಿಜಿಲಾಕರ್ ಅಂತ ಏನು ಅಪ್ಲಿಕೇಶನ್ ಇದೆ, ಅಲ್ಲಿ ಫಸ್ಟು ನೀವು ಲಾಗಿನ್ ಆಗಿ ರಿಜಿಸ್ಟರ್ ಹಾಕ್ಕೊಳ್ಳಿ. ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿ, ಅಲ್ಲಿ ನಿಮಗೆ ಈ ಒಂದು ಏನು ಸರ್ಟಿಫಿಕೇಟ್ ಸಿಗುವಂಥದ್ದು CTET. ಓಕೆ. ಇದನ್ನು ನಿಮಗೆ ಏನು ಅವರು ಬೈ ಪೋಸ್ಟ್ ಕಳಿಸುವಂಥ ಏನು ವ್ಯವಸ್ಥೆ ಇಲ್ಲ, ಆನ್ಲೈನಲ್ಲೇ ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡ್ತಾರೆ. ಅಂದರೆ ಡಿಜಿಲಾಕರಲ್ಲಿ ಬರುತ್ತೆ, ನೀವು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಮಾಡ್ಕೊಳ್ಬೇಕು. ಓಕೆ. ಸೊ ಹಾಗಾದರೆ ಇದಿಷ್ಟು ನಿಮ್ಮ CTET ಎಕ್ಸಾಮ್ ಬಗ್ಗೆ ಆಯಿತು. ಹೇಗೆ ಒಂದು ಅಂಕಪಟ್ಟಿಯನ್ನು ನೋಡ್ಕೊಳ್ಳೋದು, ಕ್ವಾಲಿಫೈಯಿಂಗ್ ಮಾರ್ಕ್ಸ್, ಮತ್ತು ನೀವು ಎಲ್ಲೆಲ್ಲಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದು ಅಂತ ಆಯಿತು. ಆಮೇಲೆ ಆವಾಗಲೇ ಹೇಳ್ದಂಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಆಲ್ರೆಡಿ ಈಗಾಗಲೇ ನಾವು ಈ CTET ಎಕ್ಸಾಮ್ ಬಗ್ಗೆ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳನ್ನ ನೀವು ಹೇಗೆ ನೋಡುವುದು ಅಂತ ನೋಡೋದಾದರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೇನೆ ನಾನೀಗ, ದ ಬೋಲ್ಡ್ ಲರ್ನರ್ಸ್ ಅಂತ. ಓಕೆ. ಸೊ ಇಲ್ಲಿ ಏನು ಪ್ಲೇಲಿಸ್ಟ್ ಅಂತ ಸಿಗುತ್ತೆ ನೋಡಿ, ಈ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೀಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ. ಓಕೆ. ಸೊ ಇಲ್ಲಿ ನೋಡ್ಬೋದು, ಈಗಾಗಲೇ ಈ ಒಂದು ಕರ್ನಾಟಕ TET ಹಾಗೂ CTETಗೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಪ್ಲೇಲಿಸ್ಟ್ ಇದೆ. ಆನಂತರ ಇಲ್ಲಿ ಸಹ ಒಂದು ಪ್ಲೇಲಿಸ್ಟ್ ಇದೆ. ಓಕೆ. ಸೊ ಆಮೇಲೆ ಈ ಒಂದು ಶಾರ್ಟ್ ವಿಡಿಯೋಗಳು ಸಹ ಇದ್ದಾವೆ. ಆಮೇಲೆ CTETಗೆ ಸಂಬಂಧಿಸಿದಂಥ ಇಲ್ಲಿಯೂ ಸಹ ಇದು ವಿಡಿಯೋಗಳಿದ್ದಾವೆ. ಓಕೆ, ಇಲ್ಲಿ ಸಹ ಇದ್ದಾವೆ. ಓಕೆ, ಇವನ್ನೆಲ್ಲ ನೀವು ಓಪನ್ ಮಾಡಿಕೊಂಡು ನೋಡ್ಕೊಳ್ಬೋದು. ನಾವು ವಿಜ್ಞಾನ ಹಾಗೂ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಓಕೆ. ಸೊ ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದಕ್ಕಿಂತ ಮುಂಚೆ ನೀವು ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದೀರಾ, ಕ್ವಾಲಿಫೈ ಆಗಿದ್ದವರು ಇಲ್ವೋ ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಖುಷಿಯನ್ನು ಹಂಚಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.